ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 25ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ವಸುದೇವಸ್ಯ ದೇವಕ್ಯಾಂ ಜಾತೋ ಭೋಜೇಂದ್ರ ಬಂಧನೆ ಚಿಕೀರ್ಷುರ್ಭಗವಾನಸ್ಯ ಶಮಜೇನಾಭಿಯಾಚಿತಃ. ಅನುವಾದ: ಭೂಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮನು ಪ್ರಾರ್ಥಿಸಿದಾಗ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಭೋಜರಾಜನ ಕಾರಾಗೃಹದಲ್ಲಿ ವಸುದೇವನ ಮಗನಾಗಿ ದೇವಕಿಯ ಗರ್ಭದಲ್ಲಿ ಜನಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತನ ಬಗ್ಗೆ ದ್ವೇಷ ಇರುವಂಥ ಅಸುರ ಭಕ್ತರು ಇದ್ದಾರಲ್ಲ, ಅವರೇ ಹೆಚ್ಚು ಅಂತ ನಾನು ಭಾವಿಸ್ತೀನಿ ಅಂತಂದ್ಬಿಟ್ಟು ಉದ್ಧವ ಹೇಳ್ತಾನೆ. ಯಾಕೆ ಅಂತಂದರೆ, ದ್ವೇಷ ಭಾವದಿಂದ ಭಗವಂತನನ್ನು ನೋಡಿದಾಗ ಅಥವಾ ಅವನ ಜೊತೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಗರುಡನ ಭುಜಗಳ ಮೇಲೆ ಕೂತ್ಕೊಂಡಿರುವಂತಹ ಮತ್ತು ಹಸ್ತಗಳಲ್ಲಿ ಚಕ್ರವನ್ನು ಧರಿಸಿರುವಂತಹ ಭಗವಂತನ ದರ್ಶನ ಪಡೆಯೋದು ಅವನಿಗೆ ಸಾಧ್ಯ ಆಯಿತು ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಭೂಲೋಕ ಕಲ್ಯಾಣಕ್ಕೋಸ್ಕರ ಬ್ರಹ್ಮ ಪ್ರಾರ್ಥನೆ ಮಾಡಿದಾಗ, ಅಂದರೆ ಈ ಭೂಮಿಯಲ್ಲಿ ಹಿಂಸೆ ಜಾಸ್ತಿ ಆಗ್ಬಿಟ್ಟಿದೆ, ಸೊ ಅದಕ್ಕೋಸ್ಕರ ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಭಗವಂತ ಶ್ರೀಕೃಷ್ಣ ಭೋಜರಾಜನ ಕಾರಾಗೃಹದಲ್ಲಿ ವಸುದೇವನ ಮಗನಾಗಿ ದೇವಕಿಯ ಗರ್ಭದಲ್ಲಿ ಅವನು ಹುಡ್ತಾನೆ. ಬ್ರಹ್ಮ ಬೇಡ್ಕೊಳ್ತಾನೆ, ಭಗವಂತ ನೀನೇ ಇವಾಗ ನಮಗೆ ಸಹಾಯ ಮಾಡಬೇಕು ಅಂತಂದ್ಬಿಟ್ಟು. ಈಗ ಭಗವಂತ ಸೃಷ್ಟಿಕರ್ತ ಅಲ್ವಾ, ಎಲ್ಲವನ್ನ ಸೃಷ್ಟಿ ಮಾಡಿರೋನು ಅವನು. ಏನಾದರೂ ತೊಂದರೆ, ಅವನೇನು ಮಾಡಿದ್ದಾನೆ, ಕೆಲವರನ್ನ ನೇಮಿಸಿದ್ದಾನೆ. ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು ಅಂತ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದಾನೆ. ನೀನು ಇದನ್ನೆಲ್ಲ ನೋಡ್ಕೊ ಅಂತಂದ್ಬಿಟ್ಟು ಅವನಿಗೇನಾದರೂ ತೊಂದರೆ ಆದಾಗ, ಅಂದರೆ ಆ ಒಂದು ಲೋಕವನ್ನು ನೋಡ್ಕೊಳ್ತಾ ಇರ್ತಾನೆ. ಅವನ ಕೈ ಮೀರಿ ಏನಾದರೂ ತೊಂದರೆಗಳು ನಡೆದಾಗ, ನನಗೆ ಇದನ್ನು ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅಂತಂದಾಗ ಏನು ಮಾಡ್ತಾನೆ, ಭಗವಂತನ ಹತ್ರಕ್ಕೆ ಅವನು ಹೋಗ್ತಾನೆ. ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲಪ್ಪ, ನೀನೇನಾದರೂ ಬಂದು ಅದನ್ನು ಸರಿ ಮಾಡು ಅಂತಂದ್ಬಿಟ್ಟು ಆಗ ಭಗವಂತ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಇಲ್ಲಿ ಅವತಾರ ತಗೊಂಡು ಬರ್ತಾನೆ. ಆ ರೀತಿ ಇಲ್ಲಿ ಭಗವಂತ ಭೋಜರಾಜನ ಜೈಲಿರ್ತಲ್ಲ, ಅಲ್ಲಿ ವಸುದೇವನ ಮಗನಾಗಿ ದೇವಕಿಯ ಗರ್ಭದಲ್ಲಿ ಅವನು ಜನ್ಮ ತಗೊಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಾನ್ ಶ್ರೀಕೃಷ್ಣನ ಅವತಾರ ಮತ್ತು ಅಂತರ್ಧಾನ ಲೀಲೆಗಳಲ್ಲಿ ವ್ಯತ್ಯಾಸವಿಲ್ಲವಾದರೂ ಭಗವದ್ಭಕ್ತರು ಸಾಮಾನ್ಯವಾಗಿ ಅವನ ಅಂತರ್ಧಾನದ ವಿಷಯ ಕುರಿತು ಚರ್ಚಿಸುವುದಿಲ್ಲ. ಅಂದರೆ ಭಗವಂತ ಅವತಾರ ತಗೊಂಡು ಇಲ್ಲಿಗೆ ಬರಲಿ ಅಥವಾ ಅವನ ಅಂತರ್ಧಾನನಾಗಲಿ, ಎರಡೂ ಒಂದೇನೆ. ಅವನು ಎಲ್ಲೂ ಹೋಗೋದಿಲ್ಲ, ಅವನು ಎಲ್ಲ ಕಡೆ ಇದ್ದೇ ಇರ್ತಾನೆ. ಆದರೆ ನಮ್ಮ ಕಣ್ಣಿಗೆ ಅವನು ಅಂತರ್ಧಾನನಾಗ್ತಾ ಇದ್ದಾನೆ ಅಥವಾ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆದರೆ ಅವನು ಎಲ್ಲೂ ಹೋಗೋದಿಲ್ಲ. ಕೆಲವರಂತೂ ಭಗವಂತ ಸತ್ತೋದ ಅಂತಾನೆ ಹೇಳ್ತಾರೆ. ಆದರೆ ಭಗವಂತನಿಗೆ ನಮ್ಮ ಹಾಗೆ ಹುಟ್ಟು ಸಾವು ಅನ್ನೋದು ಇಲ್ಲ. ಅವನು ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇನೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಒಂದು ಸ್ಥಿತಿಗೆ ತಲುಪಿದಾಗ ಮಾತ್ರ ನಮ್ಗೆ ಅರ್ಥ ಆಗೋದದು. ಸೊ ಇಲ್ಲಿ ಏನು ಅಂತಂದರೆ, ಸಾಮಾನ್ಯವಾಗಿ ಭಗವಂತನ ಲೀಲೆಗಳಲ್ಲಿ ಅವನು ಅವತರಿಸೋದು ಅಂತರ್ಧಾನನಾಗೋದು ಇದ್ರೂ ಕೂಡ ಭಗವದ್ಭಕ್ತರು ಅಂತರ್ಧಾನದ ವಿಷಯದ ಕುರಿತು ಚರ್ಚೆಯನ್ನು ಮಾಡೋದಿಲ್ಲ. ವಿದುರನು ಕೃಷ್ಣ ಕಥೆಗೆ ಅಥವಾ ಭಗವಾನ್ ಶ್ರೀಕೃಷ್ಣನ ಇತಿಹಾಸಕ್ಕೆ ಸಂಬಂಧಿಸಿದ ವಿಷಯ ನಿರೂಪಿಸುವಂತೆ ಉದ್ಧವನನ್ನು ಕೇಳುವ ಮೂಲಕ ಪರೋಕ್ಷವಾಗಿ ಭಗವಂತನ ಅಂತರ್ಧಾನದ ಪ್ರಸಂಗವನ್ನು ಪ್ರಸ್ತಾಪಿಸಿದನು. ಹೀಗೆ ಉದ್ಧವನು ಮಥುರೆಯಲ್ಲಿನ ಭೋಜರಾಜ ಕಂಸನ ಕಾರಾಗೃಹದಲ್ಲಿ ವಸುದೇವ ದೇವಕಿಯರ ಪುತ್ರನಾಗಿ ಭಗವಂತನು ಜನ್ಮ ತಾಳಿದ ಆರಂಭದಿಂದ ಕೃಷ್ಣ ಕಥಾನಕವನ್ನು ನಿರೂಪಿಸತೊಡಗಿದನು. ನೋಡಿ, ವಿದುರ ಕೃಷ್ಣ ಕಥೆ ಅಥವಾ ಭಗವಂತ ಶ್ರೀಕೃಷ್ಣನ ಇತಿಹಾಸವನ್ನು ನೀನು ಹೇಳು, ಅವನ ಒಂದು ಲೀಲೆಗಳನ್ನು ನೀನು ಹೇಳು ಅಂತ ಉದ್ಧವನಿಗೆ ಹೇಳ್ತಾನೆ. ಯಾಕೆ ಅಂತಂದರೆ, ಅವನು ಪರೋಕ್ಷವಾಗಿ ಆ ಭಗವಂತ ಅಂತರ್ಧಾನನಾದ ಅನ್ನೋದನ್ನ ಕೇಳಿರ್ತಾನಲ್ಲ, ಅದರ ಬಗ್ಗೆ ಅವನು ತಿಳ್ಕೋಬೇಕು ಅಥವಾ ಆ ವಿಷಯವನ್ನು ಇವನು ಹೇಳಲಿ ಅಂತಂದ್ಬಿಟ್ಟು ಬೇಕು ಅಂತಾನೆ ಕೃಷ್ಣನ ಲೀಲೆಗಳನ್ನೆಲ್ಲ ನೀನು ಹೇಳು ಅಂತ ಹೇಳ್ತಾನೆ. ಆಗ ಉದ್ಧವ ಏನು ಮಾಡ್ತಾನೆ, ಮಥುರೆಯಲ್ಲಿ ಭೋಜರಾಜನ ಕಂಸನ ಕಾರಾಗೃಹ ಇರುತ್ತಲ್ಲ, ಅಲ್ಲಿ ವಸುದೇವ ಮತ್ತು ದೇವಕಿಯರಿಗೆ ಮಗನಾಗಿ ಭಗವಂತ ಜನ್ಮ ತಗೊಳ್ತಾನಲ್ಲ, ಆ ಆರಂಭದಿಂದ ಹಿಡಿದು ಕೃಷ್ಣ ಕಥೆಯನ್ನು ಅವನು ಹೇಳಕ್ಕೆ ಶುರು ಮಾಡ್ತಾನೆ. ಭಗವಂತನಿಗೆ ಭೂಮಿಯ ಮೇಲೆ ಯಾವ ಕಾರ್ಯವೂ ಇಲ್ಲ, ಆದರೆ
ಬ್ರಹ್ಮನಂತಹ ಭಕ್ತರು ಪ್ರಾರ್ಥಿಸಿದಾಗ ಇಡೀ ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ. ನೋಡಿ, ಭಗವಂತ ಇಲ್ಲಿ ಭೂಮಿಗೆ ಬಂದಿದ್ದಾನೆ ಅಂತಂದ್ರೆ, ಇಲ್ಲಿ ಜನ್ಮವನ್ನು ತಗೊಂಡಿದ್ದಾನೆ ಅಥವಾ ಅವತರಿಸಿದ್ದಾನೆ ಅಂತಂದ್ರೆ, ನಾವು ಹೇಗೆ ಕರ್ಮವನ್ನ ಮಾಡಿ ಆ ಕರ್ಮದ ಫಲವನ್ನ ಅನುಭವಿಸೋದಕ್ಕೆ ಬಂದಿದೀವೋ ಆ ರೀತಿ ಅವನು ಬರ್ತಾನೆ ಅಂತ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಭಗವಂತನಿಗೆ ಭೂಮಿ ಮೇಲೆ ಹುಟ್ಟಬೇಕು ಅನ್ನೋದೇ ಇಲ್ಲ, ಇಲ್ಲಿ ಏನು ಕೆಲಸ ಮಾಡಬೇಕಾಗಿರೋ ನೆಸೆಸಿಟಿನೂ ಇಲ್ಲ ಅವನು. ಆದರೆ ಭಕ್ತರು ಯಾವಾಗ ಕೇಳ್ಕೊಳ್ತಾರೋ, ಈಗ ಪ್ರಹ್ಲಾದ ಮಹಾರಾಜ ಬೇಡ್ಕೊಳ್ತಾನೆ, ಬಾ ನೀನು ಈ ಕಂಬದಲ್ಲಿ ತೋರಿಸು ನಿನ್ನ ರೂಪವನ್ನ ಅಂತ. ಆ ಕಂಬದಿಂದ ಅವನು ಪ್ರತ್ಯಕ್ಷನಾಗ್ತಾನೆ. ಏನಕ್ಕೆ ಬಂದ? ಇಲ್ಲಿ ಭೂಮಿ ಮೇಲೆ ನನ್ನ ಕರ್ತವ್ಯ ಇದೆ, ನಾನೇನೋ ಒಂದು ಕೆಲಸ ಮಾಡಬೇಕು ಅಂತ ಏನಾದರೂ ಅವನು ಅವತಾರ ತಗೊಳ್ತಾನ? ಇಲ್ಲ, ಭಕ್ತರಿಗೋಸ್ಕರ ಬರ್ತಾನೆ. ರಾಮನಾಗಿ ಯಾಕೆ ಅವತಾರ ತಗೊಳ್ತಾನೆ? ರಾಮನಾಗಿ ಅವನೇನಾದರೂ ಕಾಡಲ್ಲೂ ಕೆಲಸ ಮಾಡಬೇಕು ಅಂತಿರುತ್ತಾ? ರಾಜನಾಗಿ ಕೆಲಸ ಮಾಡಬೇಕು ಅಂತಿರುತ್ತಾ? ಇಲ್ಲ, ದೇವತೆಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ, ತುಂಬ ರಾಕ್ಷಸರ ಹಾವಳಿ ಜಾಸ್ತಿ ಆಗೋಗಿದೆ ಅಂತ, ಅದಕ್ಕೋಸ್ಕರ ರಾಮನಾಗಿ ಅವತಾರ ತಗೊಳ್ತಾನೆ. ಅದೇ ರೀತಿ ಇಲ್ಲಿ ಕೃಷ್ಣನು ಕೂಡ ಅವನು ಇಲ್ಲೇನೋ ಕೆಲಸ ಮಾಡಬೇಕು ಅಂತ ಅವನು ಬರೋದಿಲ್ಲ, ತನ್ನ ಭಕ್ತರಿಗೋಸ್ಕರ ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಬ್ರಹ್ಮಾಂಡಕ್ಕೆ ಒಳ್ಳೇದಾಗಬೇಕು, ಇಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ, ತುಂಬಾ ಕೈ ಮೀರಿ ಹೋಗಿದೆ, ನಾವು ಅದನ್ನು ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಭಗವಂತ ಏನು ಮಾಡ್ತಾನೆ? ಇಡೀ ಬ್ರಹ್ಮಾಂಡದ ಕಲ್ಯಾಣಕ್ಕೋಸ್ಕರ ಅವನು ಭೂಮಿಯಲ್ಲಿ ಅವತರಿಸ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಿದ್ದಾರೆ. 4ನೇ ಅಧ್ಯಾಯ 8ನೇ ಶ್ಲೋಕ ಯಾವುದು ಅಂತ ನೋಡೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನು ಅದರ ಅರ್ಥ ಅಂತಂದರೆ, ಸಜ್ಜನರನ್ನ ರಕ್ಷಿಸೋದಕ್ಕೋಸ್ಕರ, ದುಷ್ಟರನ್ನ ನಾಶ ಮಾಡೋದಕ್ಕೋಸ್ಕರ, ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸೋದಕ್ಕೋಸ್ಕರ ನಾನು ಪ್ರತಿಯೊಂದು ಯುಗದಲ್ಲೂ ಕೂಡ ಅವತರಿಸ್ತೀನಿ ಅಂತ ಭಗವಂತ ಸ್ವಯಂ ಹೇಳಿದ್ದಾನೆ. ನೋಡಿ, ಭಗವದ್ಗೀತೆಯಲ್ಲಿ ಎಲ್ಲ ವಿಷಯಗಳು ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾನೆ. ಭಗವಂತ ಏನು ಹೇಳಿದ್ದಾನೆ? ಯಾರು ಸಜ್ಜನರಿದ್ದಾರೋ ಅವರನ್ನು ರಕ್ಷಣೆ ಮಾಡ್ತೀನಿ, ದುಷ್ಟರನ್ನು ನಾಶ ಮಾಡಬೇಕು, ಧರ್ಮದ ತತ್ವಗಳನ್ನು ಮತ್ತೆ ನಾನು ಸ್ಥಾಪನೆ ಮಾಡಬೇಕು ಅಂತ ಪ್ರತಿಯುಗದಲ್ಲಿ ಬರ್ತೀನಿ. ಅಂದರೆ ಅರ್ಥ ಏನು? ಸಜ್ಜನರು ಹೆದರ್ಕೊಳ್ಬೇಕಾಗಿರುವಂಥ ನೆಸೆಸಿಟಿನೇ ಇಲ್ಲ. ನಮಗೆ ಅದು ಅನಿಸುತ್ತೆ, ಬೇರೆಯವ್ರು ನೋಡಿದಾಗ ಅಥವಾ ನಾವು ಕೂಡ ಅನುಭವಿಸ್ತಾ ಇದ್ದಾಗ ನಮಗೇನು ಅನಿಸುತ್ತೆ, ಅಯ್ಯೋ ನಮಗೆ ತುಂಬ ಕಷ್ಟ, ತೊಂದರೆ ಬರೋದು, ಹಿಂಸೆ ಕೊಡೋರು ಅಥವಾ ಪಾಪ ಮಾಡೋರು ಅವರೆಲ್ಲ ಚೆನ್ನಾಗೇ ಇರ್ತಾರಪ್ಪ ಅಂತಂದ್ಬಿಟ್ಟು. ಆದರೆ ನಿಜವಾಗ್ಲೂ ಅವರು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಹಂಗೆ ಅನ್ನಿಸ್ಬೋದು, ಆದರೆ ಅವರಿಗೆ ಕೊನೆಯಲ್ಲಿ ದುಃಖನೇ ಇರುತ್ತೆ. ಆದರೆ ಸಜ್ಜನರಿಗೆ ಸ್ಟಾರ್ಟಿಂಗಲ್ಲಿ ನಮಗೆ ತೊಂದರೆ ಅನಿಸ್ಬೋದು, ಆದರೆ ಇನ್ನು ಕೊನೆಯಲ್ಲಿ ಫುಲ್ಲು ಅವರು ನೆಮ್ಮದಿಯಾಗಿರ್ತಾರೆ ಮತ್ತು ಸಂತೋಷವಾಗಿರ್ತಾರೆ. ಯಾಕಂದರೆ ಭಗವಂತ ಅವ್ರ ಜೊತೆ ಇರ್ತಾನೆ. ಭಗವಂತ ಇರೋದೇ ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೆ. ಅವನೇ ಇರ್ತಾನೆ ಅಂದಮೇಲೆ ಅವ್ರಿಗೇನು ಕಷ್ಟ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ದುಷ್ಟರಿಗೆ ಒಂದಲ್ಲ ಒಂದು ದಿವಸ ನಾಶ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಧರ್ಮದ ತತ್ವಗಳು ಏನು ಧರ್ಮಗ್ರಂಥಗಳಲ್ಲಿ ಹೇಳಿರ್ತಾರೋ ಅದನ್ನೆಲ್ಲ ಮರ್ತು ಹೋಗ್ಬಿಟ್ಟಿರ್ತಾರೆ, ಅದನ್ನು ಯಾರೂ ಫಾಲೋ ಮಾಡೋದಿಲ್ಲ ಸರಿಯಾಗಿ, ಆ ರೀತಿ ಆಗ್ಬಿಟ್ಟಿರುತ್ತೆ. ಅದನ್ನು ಮತ್ತೆ ಸ್ಥಾಪನೆ ಮಾಡಬೇಕಲ್ವಾ? ಇಲ್ಲ ಅಂತಂದರೆ, ಈಗ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ 4-5 ಜನ ಮಕ್ಕಳಿರ್ತಾರೆ. ತಂದೆ ಆಗಿರೋನು ಶಿಸ್ತಿನಿಂದ ಅದನ್ನೆಲ್ಲ ಮನೆಯಲ್ಲಿ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇಟ್ಟಿರ್ತಾನೆ. ಇಷ್ಟು ಗಂಟೆಗೆ ಮನೆಗೆ ಬಂದ್ಬಿಡ್ಬೇಕು, ಇಷ್ಟಿಷ್ಟು ಇಂತಿಂಥ ಕೆಲಸ ಇವ್ರು ಮಾಡಬೇಕು, ಹೀಗಿರಬೇಕು ಅಂತ ಒಳ್ಳೆ ಒಂದು ಶಿಸ್ತಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇರ್ತಾನೆ. ಅವರೇನಾದರೂ ದಾರಿ ತಪ್ಪದಾಗ ಆ ಕೆಲಸಗಳನ್ನು ಅವರು ಮಾಡೋದನ್ನು ಬಿಟ್ಟಾಗ ಮತ್ತೆ ಎಚ್ಚರಿಕೆಯನ್ನು ಕೊಡಬೇಕಲ್ವಾ? ಆ ತಂದೆಯಾದವನು ಅವರನ್ನು ಕೂರಿಸ್ಕೊಂಡು, ಹಿಂಗಲ್ಲ, ಹಿಂಗೆ ಮಾಡ್ಬೇಕು, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತಂದ್ಬಿಟ್ಟು ಅವರನ್ನು ತಿದ್ದೋ ಕೆಲಸ ಮಾಡ್ತಾನೆ. ಅದೇ ರೀತಿ ಭಗವಂತನೂ ಕೂಡ ತಾನು ಸೃಷ್ಟಿ ಮಾಡಿರುವಂತಹ ಈ ಒಂದು ಸೃಷ್ಟಿಯಲ್ಲಿ ಧರ್ಮ ಅನ್ನೋದು ಕಳೆದೋದ್ರೆ ಅಥವಾ ಮರ್ತು ಹೋದ್ರೆ, ಎಲ್ಲರೂ ಪಾಲನೆ ಮಾಡದೇ ಇರುವಂಥ ಒಂದು ಸಂದರ್ಭ ಬಂದಾಗ ಅದನ್ನು ಮತ್ತೆ ಪುನಃ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಇಲ್ಲಿಗೆ ಇಳಿದು ಬರ್ತಾನೆ. ಅವನು ಇಲ್ಲಿ ಬರೋದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಏನು? ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಅವತಾರ ತಗೊಂಡ್ಬರ್ತೀನಿ, ಇಲ್ಲ ಅಂತಂದರೆ ದುಷ್ಟರನ್ನು ಶಿಕ್ಷಿಸೋದಕ್ಕೋಸ್ಕರ ಬರ್ತೀನಿ, ಅದೂ ಇಲ್ಲ ಅಂತಂದರೆ ಧರ್ಮತತ್ವಗಳನ್ನು ಮತ್ತೆ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಬರ್ತೀನಿ ಅಂತಂದ್ಬಿಟ್ಟು ಅವನು ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.